ಏನು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ಕುಮಾರಸ್ವಾಮಿ ವರ್ಸಸ್ ಡಿ.ಕೆ. ಶಿವಕುಮಾರ್ ಎಂಬಂತಾಗಿದೆ. ಬಾಧಿತರ ಮಧ್ಯೆ ಬಂದು ಚರ್ಚಿಸಿ ಅಂತ ಡಿ.ಕೆ. ಶಿವಕುಮಾರ್ ಅವರಿಗೆ ಏನು ಆಹ್ವಾನ ನೀಡಿದ್ರು, ಪಂತ ಆಹ್ವಾನವನ್ನ ಡಿ.ಕೆ. ಶಿವಕುಮಾರ್ ಅವರು ನೀಡಿದ್ರು. ಅದಕ್ಕೆ ಕುಮಾರಸ್ವಾಮಿ ಕೌಂಟರ್ ಅನ್ನ ನೀಡಿದ್ದಾರೆ. ಬಾಧಿತರ ಮಧ್ಯೆ ಬಂದು ಚರ್ಚಿಸಿ ಡಿ.ಕೆ. ಶಿವಕುಮಾರ್ ಅವರೇ ಅಂತ ಡಿ.ಕೆ. ಶಿವಕುಮಾರ್ ಪಂತ ಆಹ್ವಾನಕ್ಕೆ ಕುಮಾರಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಎಚ್.ಡಿ. ಕುಮಾರಸ್ವಾಮಿ ಬಿಡದಿ ಬಡಿದಾಟ ಈಗ ಜೋರಾಗ್ತಾ ಇದೆ. ವಿಧಾನಸೌಧದ ಸಭೆಗೆ ಆಹ್ವಾನಿಸಿದಂತಹ ಡಿ.ಕೆ. ಶಿವಕುಮಾರ್ಗೆ ಎಚ್.ಡಿ.ಕೆ. ಕೌಂಟರ್ ಕೊಟ್ಟಿದ್ದಾರೆ. ನೀವು ಬಾಧಿತರ ಮಧ್ಯೆ ಬಂದು ಚರ್ಚೆ ಮಾಡಲು ಮುಂದಾಗಿ ಅಂತ ಸಿಎಂಗೆ ಎಚ್.ಡಿ. ಕುಮಾರಸ್ವಾಮಿ ಕರೆ ನೀಡಿದ್ದಾರೆ. ವಿಧಾನಸೌಧದಲ್ಲಿ ಅಲ್ಲ, ಬಾಧಿತರ ಪ್ರದೇಶದಲ್ಲೇ ಸಭೆ ನಡೀಲಿ, ಅಲ್ಲೇ ಸಭೆ ಕರೀರಿ, ಅಲ್ಲೇ ಚರ್ಚೆ ಮಾಡಿ. ಜೂನ್ 26ಕ್ಕೆ ಕಾರ್ಯಕ್ರಮವಿದೆ, 27ರಂದು ಸಭೆ ಕರೀಲಿ. ಕುಮಾರಸ್ವಾಮಿ ಸವಾಲು ಸ್ವೀಕರಿಸ್ತಾರ ಡಿ.ಕೆ. ಶಿವಕುಮಾರ್ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಿರುವಂಥದ್ದು. ಬಾಧಿತರ ಮಧ್ಯೆ ಬಂದು ಚರ್ಚಿಸಿ ಅಂತ ಡಿ.ಕೆ. ಶಿವಕುಮಾರ್ ಅವರೇ ಬಾಧಿತರ ಮಧ್ಯೆ ಬಂದು ನೀವು ಚರ್ಚೆ ಮಾಡಿ, ವಿಧಾನಸೌಧದಲ್ಲ, ಬಾಧಿತರ ಮಧ್ಯೆ ಬಂದು ಚರ್ಚೆ ಮಾಡಿ ಅಂತ ಕುಮಾರಸ್ವಾಮಿ ಈಗ ಕೌಂಟರ್ ಕೊಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್ ಪಂತ ಆಹ್ವಾನಕ್ಕೆ. ವಿಧಾನಸೌಧದ ಸಭೆಗೆ ಆಹ್ವಾನಿಸಿದಂತಹ ಡಿ.ಕೆ. ಶಿವಕುಮಾರ್ಗೆ ಎಚ್.ಡಿ. ಕುಮಾರಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ಎಂಬಂತಾಗಿದೆ. ಬಿಡದಿ ಟೌನ್ಶಿಪ್ ಮಾಡೇ ಮಾಡ್ತೀನಿ ಅಂತ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಆದ್ರೆ, ಮತ್ತೊಂದು ಕಡೆ ಎಚ್.ಡಿ. ಕುಮಾರಸ್ವಾಮಿ ಅದಕ್ಕೆ ನಿರಾಕರಣೆ ಮಾಡ್ತಿರುವಂಥದ್ದು. ಅಂದರೆ ಅದಕ್ಕೆ ಏನು ದಾಖಲೆಗಳನ್ನು ನೀಡಬೇಕು ಅದನ್ನು ದಾಖಲೆಗಳು ನೀಡ್ತಾ ಇರುವಂಥದ್ದು, ಪಂತ ಆಹ್ವಾನವನ್ನು ನೀಡ್ತಿರುವಂಥದ್ದು. ಬನ್ರಿ ಜನರು ಮುಂದೆ ಬಂದು ಮಾತಾಡಿ, ನೀವು ಅವ್ರ ಹತ್ರ ಯಾರೆಲ್ಲ ಬಾಧಿತರಿದ್ದಾರೆ ಅವ್ರ ಮುಂದೆ ಬಂದು ಚರ್ಚೆ ಮಾಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ ರೈತರ ಕಷ್ಟ ಏನು ಅಂತ ಕುಮಾರಸ್ವಾಮಿ ಕೌಂಟರನ್ನು ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ವಾದ ಹಾಗೂ ಕುಮಾರಸ್ವಾಮಿ ವಾದ ಏನು ಅಂತ ನೋಡೋದಾದ್ರೆ, ಬಿಡದಿ ಟೌನ್ಶಿಪ್ ಆರಂಭಿಸಿದ ಎಚ್.ಡಿ. ಕುಮಾರಸ್ವಾಮಿ ಅಂತ ಒಂದು ಕಡೆ ಡಿ.ಕೆ. ಶಿವಕುಮಾರ್ ವಾದ ಮಾಡ್ತಾ ಇರುವಂಥದ್ದು. ಯೋಜನೆಯ ಬಗ್ಗೆ ಚರ್ಚೆ ಮಾಡಲು ಸಿದ್ಧ, ಜೂನ್ 26ರಂದು ವಿಧಾನಸೌಧಕ್ಕೆ ಬನ್ನಿ, ಎಚ್.ಡಿ.ಕೆ. ಜೊತೆ 5 ಜನರು ಬಂದ್ರು, ಓಕೆ, ಯೋಜನೆ ಬಗ್ಗೆ ವಿಸ್ತಾರವಾಗಿ ಚರ್ಚೆ ಆಗಲಿ ಅಂತ ಡಿ.ಕೆ. ಶಿವಕುಮಾರ್ ಈಗ ಚರ್ಚೆಗೆ ಆಹ್ವಾನವನ್ನು ನೀಡಿದ್ರು. ಕುಮಾರಸ್ವಾಮಿ ಯೋಜನೆ ಸಾಧುವಲ್ಲ ಅಂತ, ಏನಾದ್ರು ಸಾಧ್ಯವಿಲ್ಲ ಅಂತ ಹೇಳಿರೋದು. ಯೋಜನೆಯ ಬಗ್ಗೆ ಚರ್ಚಿಸಲು ನಾನು 26 ಬದಲು 27ಕ್ಕೆ ಬೈರಮಂಗಲಕ್ಕೆ ಬರ್ತೀನಿ, ರೈತರ ಜೊತೆಗೆ ಚರ್ಚೆ ಮಾಡೋಣ, ಯೋಜನೆ ಬಗ್ಗೆ ವಿಸ್ತಾರವಾಗಿ ಚರ್ಚೆ ಮಾಡೋಣ, ಅಂದರೆ ವಿಧಾನಸೌಧದಲ್ಲಿ ಚರ್ಚೆ ಮಾಡೋಣ ಅಂತ ಡಿ.ಕೆ. ಶಿವಕುಮಾರ್ ಆಹ್ವಾನ ನೀಡಿದರೆ, ಎಚ್.ಡಿ. ಕುಮಾರಸ್ವಾಮಿ ವಿಧಾನಸೌಧ ಬೇಡ, ಬನ್ನಿ ಬಾಧಿತರ ಮಧ್ಯೆ, ರೈತರ ಮಧ್ಯದಲ್ಲಿ ಬನ್ನಿ, ಚರ್ಚೆ ಮಾಡಿ, ಆಗ ನಿಮಗೆ ಗೊತ್ತಾಗುತ್ತೆ ರೈತರ ಕಷ್ಟ ಏನು, ರೈತರ ಜಮೀನನ್ನು ತೆಗೆದುಕೊಂಡು ಟೌನ್ಶಿಪ್ ಮಾಡಲು ನೀವು ಹೊರಟಿದ್ದೀರಾ, ಅದರಿಂದ ರೈತರಿಗೆ ಎಷ್ಟು ಕಷ್ಟ ಆಗುತ್ತೆ ಅನ್ನುವಂಥದ್ದನ್ನು ರೈತರ ಮಧ್ಯೆನೇ ಬಂದು ಚರ್ಚೆ ಮಾಡಿ ಅಂತ ಕುಮಾರಸ್ವಾಮಿ ಈಗ ಕೌಂಟರ್ ಕೊಟ್ಟಿರುವಂಥದ್ದು.